ಜಗರಕ್ಷಕ ಅನಂತ ಘನಮಹಿಮನಾಗಿರತಕ್ಕಂಥ ಪರಮಾತ್ಮನ ಚರಣ ಕಮಲಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಸಪ್ತ ಜನ್ಮಗಳಲ್ಲಿ ಸೇವೆಯನ್ನು ಮಾಡಿ ಭಕ್ತರನ್ನ ಉದ್ಧಾರ ಮಾಡುವ ಸಲುವಾಗಿ ಈ ಧರೆಗಿಳದ ಬಂದಿರತಕ್ಕಂಥ ಶಿವಯೋಗಿ ಅಮೋಘ ಸಿದ್ಧನ ಪಾದ ಕಮಲಗಳಿಗೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಅದರಂತೆ 3 ಮಂದಿ ಪುಣ್ಯದ ಮಕ್ಕಳಿಗೆ 4 ಮಂದಿ ಸತ್ಯ ಧರ್ಮರಿಗೆ 21 ಮಂದಿ ಧರ್ಮರಿಗೆ 1101 ಧರ್ಮರಿಗೆ 1700 ಶುದ್ಧರ ಪಾದ ಕಮಲಗಳಿಗೆ ಅನಂತ ಕೋಟಿ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಅದರಂತೆ ಆದಿಶಕ್ತಿ ಜಗನ್ಮಾತಾ ದುಷ್ಟರನ್ನ ಸಂಹಾರ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಮಾಡಿರತಕ್ಕಂಥ ನನ್ನವ್ವ ದುರ್ಗಾ ಮಾತಾ ಅಂಬಾ ಭವಾನಿ ಪಾದಕ್ಕೆ ನನ್ನ ನತಮಸ್ತಕವನ್ನು ತೀಡಿಸಿ ಹಾಗೂ ಗ್ರಾಮ ದೇವತೆಯಾಗಿರ್ತಕ್ಕಂಥ ಹಗಲು ರಾತ್ರಿ ಬೇಸರವಿಲ್ಲದೆ ಸೇವೆಯನ್ನು ಮಾಡಿ ಪಲ್ಲಕ್ಕೆ ಪದವಿ ನಿಲ್ಲಕ್ಕೆ ಬಾನ ಪಡೆದಿರತಕ್ಕಂಥ ನನ್ನವ್ವ ಕುಂತಾದೇವಿ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಇವತ್ತಿನ ಈ ಸಂಗೀತ ಕಾರ್ಯಕ್ರಮಕ್ಕೆ ಸಂಗೀತ ಬಳಗದವರಾಗಿರ್ತಕ್ಕಂಥ ನಮ್ಮ ಕ್ಯಾಶಿಯೋ ಮಾಸ್ತರ್ ಪ್ರಕಾಶ್ ಅವರೇ ಹಾಗೂ ಢೋಲಕ ವಾದಕರು ನಾರಾಯಣ ಅವರೇ, ಸಾಬು ವಾಗ್ಮರಿ ಅವರೇ, ದತ್ತ ಹೆಗಡೆ ಅವರೇ, ನಮ್ಮ ಅಮೋಘ ಸಿದ್ಧ ಮುತ್ಯನ ಗದ್ದಿಗೆಯ ಒಡೆಯರಾಗಿರ್ತಕ್ಕಂಥ ಬಿಳಿಯನ ಸಿದ್ಧ ಒಡೆಯರವರೇ ಹಾಗೂ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಶರಣು ತಂದೆ ತಾಯಿಗಳೇ, ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ ಶರಣು. ಪ್ರತಿ ದಿವಸದಂತೆ ತಾವು ಎಲ್ಲ ಬಹಳ ಶಾಂತ ರೀತಿಯಾಗಿ ಇವತ್ತಿನ ದಿವಸ ಎಷ್ಟನೇ ದಿವಸದ ಪಾದಾರ್ಪಣೆ ರೀ? ಎಷ್ಟನೇ ದಿವಸದಿದು? 8ನೇ ದಿವಸದ ಪಾದಾರ್ಪಣೆ. ನಮ್ಮ ವಕೀಲರ ತರ 8 ಆಗಿರಬೇಕು ನೋಡ್ರಿ ಎತ್ತಾರ ಆಗ್ಯಾವ್ರಿ. ಆದ ಕಾರಣ ಇಲ್ಲಿವರೆಗೆ ಬಹಳ ಗದ್ದಲ ನಡೆದಿತ್ತು. ಇಲ್ಲಿ ತನ ಬಹಳ ಗದ್ದಲಿತ್ತು. ಆ ಗದ್ದಲದೊಳಗೆ ಅವುಗಳು ಆ ಕಾಡಿ ಕೂತಿದ್ರು. ನಾನು ಅಲ್ಲೇ ಬಂದು ಸಮೀಪದಲ್ಲಿ ಕೂತೆ. ಎಟ್ಟೆಟ್ಟು ಯಾರ್ಯಾರು ಏನೇನು ಸಂತಿ ಮಾಡ್ಕೊಂಡು ಹೋದ್ರು ಒಟ್ಟು ಆಯ್ತು, ಒಟ್ಟು ಚಂದ ಆಯ್ತು. ಹಾಗೆ ಇವತ್ತಿನ ದಿವಸ ಮುಂದೆ ವಿಷಯದೊಳಗೆ ಪಾಲ್ಗೊಳ್ತಕ್ಕಂಥ ವಿಷಯ 8ನೇ ದಿವಸದ ಪಾದಾರ್ಪಣೆ ಒಳಗೆ ನಾವು ನೀವು ಎಲ್ಲರೂ ಕಾಲ ಇಡ್ತಾ ಇದ್ದೀವಿ ಬಂಧುಗಳೇ. ಎಲ್ಲ ನೀವು ಅಧ್ಯಾತ್ಮ ಚಿಂತನೆ ಮಾಡೋ ಸಲುವಾಗಿ ದಿನ ದಿನಲ್ಲೂ ಎಲ್ಲರೂ ಕೊಡ್ತಾ ಇದ್ದೀರಿ. ಆದ ಕಾರಣ 1 ಮಿನಿಟ್ ತಮ್ಮ ಬಾಯಿಲೇನು ನಾಮ ಸ್ಮರಣೆ ಮಾಡ್ರಿ, ಆಮೇಲೆ ನಾವು ವಿಷಯಕ್ಕೆ ಹತ್ತುಕೊಳ್ಳತಕ್ಕಂಥ ಮಾತನ್ನು ಹೇಳುತ್ತಾ ತಾವೆಲ್ಲ ಮಾಡ್ತಿರಲ್ಲ ಮಾಡ್ರಿ. ನಾನು ಮುಂದತ್ತೀನಿ, ತಾವೆಲ್ಲ ಹಿಂದೆ ಅನ್ಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. 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 ಅನ್ರಿ ಬಾಯ್ತೆ ಇದ್ದೇನೆ ಬರ್ಬೇಕ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಶಿವಾಯ ಓಂ ನಮಃ ಶಿವಾಯ ಬಬಲ ದಿವಾಸ ಹೌದೇವ ಹೌದೇವ ಇಲ್ಲಿ ಬಬಲ ದಿವಾಸ ನನ್ನ ಕೊಂತ ದೇವಿ ಧ್ಯಾಸ ಸಾಂಬ ಸದಾ ಶಿವ 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 ಸಾಂಬ ಸದಾ ನೀನು ನಾಮಸ್ಮರಣೆ ಮಾಡೋದು ನೋಡಿದ್ರೆ ಯವ್ವ ನೀನು ಹೊಟ್ಯಾಗ ಹುಟ್ಟಿ ಬಂದಂಗ ಆಯ್ತು. ಯಾಕ ನಾವು ಸತ್ತು ಇದ್ದು ಸಾಯಬಾರ್ದು, ಇದ್ದು ಸಾಯಬಾರ್ದು, ಸತ್ತಿರ್ಬೇಕ. ಸತ್ರು ಇದ್ದಂಗಿರ್ಬೇಕು, ಇದ್ದು ಸಾಯಬಾರ್ದು. ನಾವು ಬಾಯಿ ಒಳಗೆ ನಾಮಸ್ಮರಣೆ ಬರ್ಲಿಕ್ಕೆ ಇದ್ದು ಸತ್ತಂಗತ್ತ ನಾವು ಹಿಂಗಾರ ಹಿಂಗಾರ. ನಾವು ಹುಟ್ಟಿ ಬಂದಿದೆವು, ನೀವು ಹುಟ್ಟಿ ಬಂದಿದೆವು ಖರೆ, ಎಲ್ಲಿವರೆಗೆ ಪರಮಾತ್ಮ ನಾಮಸ್ಮರಣೆ ನಮ್ಮ ಬಾಯಾಗಿಲ್ಲ ನೋಡು ಅಲ್ಲಿ ತನ ನಾವು ಇದ್ದು ಸತ್ತಂಗೆ. ಇದ್ದು ಸತ್ತಂಗೆ ಬಂದೋಳು. ಹಾಗ ನಾವು ಇದನ್ನು ನಿಮಗೆ ಅನಿಸೋದು ಮತ್ತು ನಾವು ನೋಡಿದು ಯಾಕಂತ ಕೇಳಿದ್ರೆ ಪರಮಾತ್ಮನ ನಾಮದೊಳಗೆ ಅಂತ ಶಕ್ತಿ ಇರುತ್ತದೆ. ಅದಕ್ಕೆ ಹೇಳ್ತಾರಲ್ಲ, ನೀ ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದು ಇದ್ದರೆ ಸಾಕು. ಆ ಪರಮಾತ್ಮನ ನಾಮದ ಮ್ಯಾಲ, ದೇವಿ ನಾಮದ ಮ್ಯಾಲ ಅವ್ರ ಬಲಾದರ ತಗೊಂಡು ನಾವು ಕಾಯಕ ಮಾಡಿದೆವು ಅಂದ್ರೆ ಏನೆಲ್ಲ ಕೆಲಸ ಸರಳವಾಗಿ ಸಾಗ್ತಾವಂತ. ಬಂದು ಸರಳವಾಗಿ ಸಾಗ್ತಾವ. ಯಾಕಂದ್ರ ಅಪ್ಪಗಳಿಟ್ಟು ಕುರ್ಚಿ ಮೇಲೆ ಕೊಂಡಿರ್ತಾರ, ಅವುಗಳಿಟ್ಟು ಇಲ್ಲಿ ತಳ ಕೊಂಡಿರ್ತಾರ. ಈ ಕಾರ್ಯಕ್ರಮದೊಳಗ ಹೆಂಗತ್ ಕೇಳಿದ್ರೆ ಶಿಸ್ತು ಇರಬೇಕು, ಮಸ್ತ್ ಇರಬೇಕು, ಚಂದ ಇರಬೇಕು. ಮಸ್ತ್ ಯಾಕಂತ ಕೇಳಿದ್ರೆ ನಿಮಗೆ ಮಾತು ಹೇಳ್ತೀನಿ. ಏನಂತ ಕೇಳಿದ್ರೆ ಒಂದು ಮಾತು ತಿಳ್ಕೊಳ್ಳೋದು ಅದಿಲ್ಲಿ ಬಂಧುಗಳೇ. ಹೀಗ ಯಾನ್ ನಾವು ದೇವಿ ಮುಂದೆ ಪುರಾಣ ಹಚ್ಚಿದೇವಿ ಶಿವಯೋಗಿ ಮಾಸಿದ ಹಂಗ ಒಂದು ಊರೊಳಗೆ ಪುರಾಣ ಹಚ್ಚಾರ. ನೀವು ಹೆಂಗ ಹಿಂಗ್ ಕೊಂಡಿರ್ತೀರಿ ನೋಡಿ, ಬಂದ ಪುರಾಣ ಕೇಳಬೇಕ ತಿಳ್ಕೊಂಡು ಒಬ್ಬ ಕ್ಯಾಜ್ 50 ವರ್ಷನ ಕ್ಯಾಜ್ ಅದ. ಇಲ್ಲಿ ಅಲ್ಲಿ ಪುರಾಣದಾಗ ಹೇಳ್ತೀನಿ. ಕೆಲವೊಂದು ಊರಾಗ, ಇಲ್ಲಿ ನೀವು ಹಂಗೇನಿಲ್ಲ, ನೀವು ಭಾಳ ಚಲೋ ಹೋದ್ರಿ. 50 ವರ್ಷನ ಕ್ಯಾಜಿ ದಿನಾಲು ಗುರುಗಳು ಪ್ರವಚನ ಮಾಡೋರು ಬಂದ್ ಮುಂದೆ ಕುಂಡ್ರೈತಿ. ಮುಂದೆ ಕುಂಡ್ರಕ್ಕೆ ದಿನಾಲು ಗುರುಗಳ ಕಣ್ಣಾಗ ಆ ಅಜ್ಜ ಕೂತು ಬಿಟ್ಟಿರ್ತೀವಿ. ದಿನ ನೋಡ್ತಿದ್ರ ಎಲ್ಲರ ಮುಖ. ನೀವು ಹೇಗೆ ಬಂದು ಕೂತಿರಲ್ಲ ಹಾಗೆ ಎಲ್ಲರ ಮುಖ ನಮ್ಗೆ ಕಾಣಿಸ್ತಾವ. ಯಾರ್ಯಾರ ಪಾಸ್ ಅದಾರ, ಯಾರ್ಯಾರ ಫೇಲ್ ಅದಾರ. ಹಾಗ ನೀವು ಹ್ಯಾಂಗ್ ಬಂದು ಕುಂಡ್ರೆ ಹಾಗೆ ದಿನ ಕುಂಡ್ರವರು ಆ ಅಜ್ಜಿ ಬಂದು ಮುಂದೆ ಕುಂಡ್ರಕ್ಕೆ ಜಾಗ ಹಿಡ್ಕೊಂಡು ಮೊದಲಿಗೆ ಮುಂದೆ. ಒಂದ್ ದಿವಸ ಗುರುಗಳು ಕೇಳ್ತಾರ ಆಯಿಗ ಅಂತಕರದಿಂದ, ಆಯಿ ಇವ ನಾ ನೋಡ್ತೀನಿ 8-10 ದಿವಸದ ಪರ್ಯಂತ ಕಾರ್ಯಕ್ರಮ ಸಲಗ ನಡೆದದ, ನೀ ಬಂದ ಮುಂದೆ ಕುಂಡ್ರಿತಿ ಅಂದ ಬಳಕ ಇವ ನಿನಗೆ ವಯಸ್ಸರಿ ಎಟ್ಟಾಗ್ಯಾವು ಅಂತ ಕೇಳಿದ್ರು ಗುರುಗಳು.
ಕೇಳ್ತಾರ ಗುರು. ವಯಸ್ಸರಿ ಎಷ್ಟು ಅಂತ ಕೇಳಿದ್ರು. ಏನ್ ಹೇಳ್ಬೇಕ್ರಿ, 50 ವರ್ಷನ ಅದಾಳ ಖರೆ ಗುರುಗಳ ನನಗೆ ಈಗ 30 ರೀ ಅಂದ್ರ ಆಕಿ. ಸ್ವಾಮಿ ಅಂದ ಅಲ್ಲಿ ಏನು ನೋಡ್ಲಕ್ಕರೆ ವಯಸ್ಸು ಬಾಳೆ ಕಾಣ್ತದ, 30 ವರ್ಷ ಅಂತ ಹೇಳ್ತಾಳ. ಇರ್ಲಕ್ ಬಿಡು, ಮತ್ತ ನಿನ್ನ ಗಂಡ ಇರಬಹುದಲ್ಲ ಅದಾರಿ, ಮತ್ತ ಅವನಿಗೆ ಎಷ್ಟು ವಯಸ್ಸ ಅಂತ ಕೇಳಿದ್ರು. ಅವನಿಗೆ ಈಗ 20 ನಡೆದ ಅವ್ರಿಗೆ ಗುರುಗಳ ಅಂದ್ರ. ಹಿಂಗ ಯಾರು ಇರ್ತೀರಿ ನೀವು? 20 ಗಂಡ 30 ಹೆಂತ ಎಲ್ಲೇರಿ ಇದ್ದೀರೇನು? ಇಲ್ಲ, ಈಗ 20 ಸ್ವಾಮಿ ಮಂದ ಇದೇನು ಬತ್ರಿ ಅಂದವ. ತನಗೆ ಕೇಳಿದ್ರ 30 ಹೇಳ್ತಾಳ, ಗಂಡ ಕೇಳಿದ್ರ 20 ಹೇಳ್ತಾಳ. ಮತ್ತ ಮಾವ ಅತ್ತ ಕೇಳಿದ್ರು. ಮಾವನು ಅದಾರಿ, ಅವ್ರಿಗೆ ಎಷ್ಟು ನಡೆದವು? ಅವ್ರಿಗೆ 10 ವರ್ಷ ಅಂದ್ರೆ ನೋಡ್ರಿ ಹೇಳ್ತಾಳೆ ಹಂಗ. ತನಗ ಕೇಳಿದ್ರ ಸ್ವಾಮಿ ಹನಿ ಹನಿ ಬಡ್ಕೊಂಡವ. ಆಕಿಗೆ 30 ತಾಳೆ, ಗಂಡಿಗೆ 20 ತಾಳೆ, ಮಾವಗ 10 ತಾಳೆ. ಮತ್ತ ಅತ್ತಿ ಹುಟ್ಟೆ ಇಲ್ರಿ ಅಂದ್ರಕಿ. ಅತ್ತಿ ಹುಟ್ಟಿಲ್ಲ, ಮಾವಗ 10 ವರ್ಷ, ಗಂಡಿಗೆ 20 ವರ್ಷ, ನಿನಗೆ 30. ಇದು ಹ್ಯಾಂಗ ಇವ? ನನಗೆ ಯಾರು ತಿಳಿಯೋದು ಇಟ್ಟೆಲ್ಲ ಹೇಳಿದ್ರೆ ನೀಯರೇ ಹೇಳು ಅಂದ. ನೀಯರ್ ಹೇಳ. ಅವಾಗ ಗುರುಗಳ ನಾನು 50 ವರ್ಷ ಆಗ್ಯಾವ ಖರೆ, ಯಾಕೆ 30 ಅಂತ ಹೇಳಿನಿ ಅಂತ ಕೇಳಿದ್ರ, 20 ವರ್ಷದಕ್ಕೆ ಇರುವಾಗ ನನ್ನ ಲಗ್ನ ಯಾವಾಗ ಮಾಡಿಕೊಟ್ರಲ್ಲೋ ಅದಕ್ಕಿಂತ ಹಿಂದ ನಾನು ಏನು ಸತ್ಯಸಂಗ ಅಂದಿಲ್ಲ, ಪುರಾಣ ಅಂದಿಲ್ಲ, ಕೀರ್ತನ್ ಅಂದಿಲ್ಲ, ಭಜನ ಅಂದಿಲ್ಲ, ಏನೇನು ಅಂದಿಲ್ಲ. 20 ವರ್ಷ ಹಂಗೆ ಹೋಗ್ಯಾವು. 30 ವರ್ಷ ಆಯ್ತು ನಾ ಬಂದು ಸತ್ಸಂಗದಾಗ ಕೂತು ನಾಮ ಸ್ಮರಣೆ ಕೇಳ್ತೀನಿ. ಅದಕ್ಕೆ ನಾ 20 ವರ್ಷ ಅಂತ ಹೇಳಿ 30 ವರ್ಷ ಹೇಳಿ. ನಿಂದಾಯ್ತು, ಮತ್ತ ನಿನ್ನ ಗಂಡಿಗೆ 20 ಹ್ಯಾಂಗ? ಅವಾಗ ಹೇಳ್ತಾರ, ನಾ ಯಾವಾಗ ಬರ್ಲಾತಿ ನೋಡು, ನಾ ಬರುದು ನೋಡ್ಕಿನಿಂದ ನಮ್ಮಕ್ಕಿ ಹೊಂಟಾಳ, ನಾನು ಹೋಗಿ ಹಿಂದರಿ ಕೂತ್ ಕೇಳ ಬರ್ಬೇಕಂತ ಆಲಿ ಮೂಲ್ಯಾಕ ಕೂತ್ ಕೇಳತ್ತಾನ. ಬಂದ ಅವನಿಗೆ 20 ವರ್ಷ ಆಗ್ಯಾವ ಅಂದ್ರ ಠೀಕ್ ಅದ. ಮತ್ತ ನಿಮ್ಮ ಮಾವಗ ಹೆಂಗ 10 ವರ್ಷ? ಯಾಲ್ಲಪ್ಪ ಇಬ್ರು ಹೊಂಟಾರ, ಶಶಿ ಮಗ ಮತ್ತ ಪುರಾಣ ಕೇಳಕ್ ಎಂದಿನ ಹಿಡಿದು ಹೋತಾರ. ಮತ್ತ ಹೆಂಗ್ರಿ ನಾನು ನೋಡ್ಬೇಕಂತ ಇತ್ತಿತ್ತಾಗ ನಾವು ಬರುದು ನೋಡಿ ಬರ್ಲಾಕತ್ತ. ನನ್ಗೆ ಒಟ್ಟು 10 ವರ್ಷ ಆಯ್ತು ಬರ್ಲತ್ತ ನಾವು ಅನ್ನೋದಕ್ಕೆ. ಮತ್ತ ಅತ್ತಿ ಹುಟ್ಟಿಲ್ಲ ಅಂದಿಲ್ಲ, ಇದು ಹೆಂಗ ಅಂದ್ರ ನಾ ಕೇಳದ್ ನಿಮ್ಮ 30 ವರ್ಷ, ಗಂಡ ಕೇಳದ್ 20 ವರ್ಷ, ಮಾವು ಕೇಳದ್ 10 ವರ್ಷ. ಯಾರು ಕೇಳಿದ್ರು ಆಕಿ ತೆರೆಯಾಗಿ ಹೋಗ್ಲಾಕ ತಯಾರಿಲ್ಲ. ಆಕಿ ಇನ್ನಾನು ಗುಡಿಗೆ ಬಂದಿಲ್ಲ, ಆಕಿ ಇದ್ದು ಸತ್ತಾಗಿ ಮನೆಯಾಗೆ ಅದಾಳ. ಆಕಿ ಈ ಮಾತು ಯಾಕೆ ಹೇಳದ್ನಿ ಅಂತ ಕೇಳಿದ್ರ, ನಾವು ಹುಟ್ಟಿ ಬಂದ ಬಳಕ ಯಾರಿಗಾಗಿ ಏನು ತಂದಿಲ್ಲ. ಬರುವತ್ನಾಗ ಹಂಗೆ ಇದೆವು, ಹೋಗೋತ್ನಾಗ ಹಂಗೆ ಇದೆವು. ಖರೆ ಇಲ್ಲಿ ಬಂದ ಬಳಕ ಏನ್ ಮಾಡುವುದು ಬಂಧುಗಳೇ ತಿಳಿದ್ರೆ, ಪುಣ್ಯ ಗಳಿಸ್ಬೇಕಾದ್ರೆ ಸತ್ಸಂಗ ಮಾಡು ಅಂತ ಹೇಳ. ನೋಡು, ಯಾರಿಗಾಗಿ ಏನ ತಂದಿದೆ, ಬರುವಾಗ ಸೃಷ್ಟಿಕರ್ತ ಶಿವಗೆ ನೆನದಿದೆ. ಯಾರಿಗೆ ನೆನದಿದೆ ಬರೋತ್ನಾಗ? ನಿನ್ನ ಬಿಟ್ಟ ಇರುವುದಿಲ್ಲ, ಅನ್ಯರನ್ನ ಭಜಿಸುವುದಿಲ್ಲ, ಪಾಪ ಪುಣ್ಯದಿಂದ ಹುಟ್ಟಿದೆ. ಯಾರಿಗಾಗಿ ಏನ ತಂದಿದೆ, ಬರುವಾಗ ಸೃಷ್ಟಿಕರ್ತ ಶಿವಗೆ ನೆನದಿದೆ. ಯಾರಿಗಾಗಿ ಏನ ತಂದಿದೆ, ಬರುವಾಗ ಸೃಷ್ಟಿಕರ್ತ ಶಿವಗೆ ನೆನದಿದೆ.
ಹುಟ್ಟಿದೆ ಪುಣ್ಯ ಬಿಟ್ಟು ಪಾಪ ಮಾಡಿ ಮಾಡಿ ಕೆಟ್ಟಿದೆ ಪುಣ್ಯ ಮಾಡಿ ಪಡೆಯೋ ಫಲ ಅದಕ್ಕ ಐತಿ ಜನರ ಬಲ ಪುಣ್ಯ ಮಾಡಿ ಪಡೆಯೋ ಫಲ ಅದಕ್ಕ ಐತಿ ಜನರ ಬಲ ಹೆಣ್ಣಿಗಾಗಿ ಮಣ್ಣ ಮುಟ್ಟಿದೆ ಕಣ್ಣ ತೆರೆದು ಪುಟ್ಟನಾಗಿ ದೊಡ್ಡ ಬೇಡಿದೆ ಹೆಣ್ಣಿಗಾಗಿ ಮಣ್ಣ ಮುಟ್ಟಿದೆ ಕಣ್ಣ ತೆರೆದು ಪುಟ್ಟನಾಗಿ ದೊಡ್ಡ ಬೇಡಿದೆ ಯಾಕ ಹೆಣ್ಣಿಗಾಗಿ ಸತ್ತವರು ಕೋಟಿ ಅದಕ್ಕೆ ಬಂಧುಗಳೇ ಹೆಣ್ಣಿಗಾಗಿ ಸತ್ತವರು ಕೋಟಿ ಹೊನ್ನಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ನಿನಗಾಗಿ ಯಾರು ಸತ್ತವರು ನಾಕಾನೆ ಗೋಯೇಶ್ವರ ಅಂತ ಬಹಳ ಮಂದಿ ಎದೆದ್ರ ಸಲುವಾಗಿ ಸತ್ತು ಹೋಗ್ಯಾರ ಪರಮಾತ್ಮನ ಸಲುವಾಗಿ ಸತ್ತವರು ಯಾರು ಸತ್ತಾರ ಪರಮಾತ್ಮನ ಸಲುವಾಗಿ ಅಕಸ್ಮಾತ್ ಯಾರೇ ಸಾಯ್ಲಾಕ್ ಹೋದ್ರು ಸಾಯಿಗುಡಂಗಿಲ್ಲ ಎಲ್ಲಿ ಶ್ರೀಶೈಲದೊಳಗ ಸಿದ್ಧರಾಮ ನವನಿ ಹೊಲದೊಳಗ ಮಲ್ಲೈ ಭೇಟಿಯಾದ ಮೂಕಿದ್ದವ ಹೇಳ್ತಾನ ನೋಡಪ್ಪ ನನಗ ಮೊಸರ ಬುತ್ತಿ ಊಟ ಮಾಡಂಗಾಗ್ಯದ ಅನ್ನ ಮೊಸರ ನೀನ್ ತೆಗೆದುಕೊಂಡು ಬಾ ಅಂತ ಹೇಳಿದಾಗ ಸಿದ್ಧರಾಮ ಏನ್ ಮಾಡ್ದ ಮನಿಗೆ ಹೋಗಿ ತಾಯಿ ಬಲ್ಯಕತ್ತಾನ ದೇವ ನನಗ ನವನಿ ಹೊಲದಾಗ ಮಲ್ಲೈ ಭೇಟಿಯಾಗ್ಯಾನ ಊಟ ಮಾಡಿಸ್ಬೇಕಾಗ್ಯದ ಬುತ್ತಿ ಕೊಡುವಂತ ತರಲು ಹೋದ ಅವಾಗ ಬುತ್ತಿ ತಗೊಂಡು ಬರೋದ್ರೊಳಗ ಮಲ್ಲಯ್ಯ ಮಾಯ ಅವೆಲ್ಲ ಕೇಳಿ ಅಕಾಡಿ ಕಾಡಿ ಹುಡುಕಾಡ್ತಾನ ಎಲ್ಲಿ ಕಾಣಲಿಲ್ಲ ಹೇ ಪರಮಾತ್ಮ ನನಗೆ ಬುತ್ತಿ ತರ್ಲಾಕ್ ಹಚ್ಕೊಟ್ಟಿಗೆ ನೀ ಎಲ್ಲಿ ಹೋದಿ ಅಂತೇಳಿ ಕೇಳಕ್ ಚಾಲು ಮಾಡ್ದ ಅಕಾಡಿ ಕಾಡಿ ಹುಡುಕಾಡ್ತಾನ ಎಲ್ಲಿ ಕಾಣಲಿಲ್ಲ ಎಲ್ಲಿ ಸಿಗಲಿಲ್ಲ ಶೇವಟ್ ಒಂದು ಮಾತು ಹೇಳ್ತಾನ ಕೊನೆಗೆ ಹೇ ಪರಮಾತ್ಮ ನನಗೆ ಬುದ್ಧಿ ತರ್ಲಾಕ್ ಹಚ್ಕೊಟ್ಟಿ ನೀ ಯಾಕಾಡಿ ಹೋಗಿದ್ದಿ ಇನ್ನು ನೀನೇ ಇಲ್ಲದ ಬಳಕ ನಾಯನ ಮಾಡ್ಲಿ ಅಂತ ತಿಳ್ಕೊಂಡು ಎಲ್ಲೇರೆ ಬಿದ್ದ ಪ್ರಾಣ ಕೊಡಬೇಕಂತ ತಿಳ್ಕೊಂಡು ಕಮರಿ ಕೊಳಕ್ ಹೋದ ಅಲ್ಲಿ ಹೋಗಿ ನೀ ಬರ್ಲಿಕ್ಕಂದ್ರೆ ಇನ್ನು ಸಾಕು ನಾನು ಇನ್ಯಾಕುಳಿ ಅಂತೇಳಿ ಹಾರ್ತಿದ್ದ ಸಾಕ್ಷಾತ್ ಮಲ್ಲಯ್ಯ ಬಂದ ಹಿಂದೆ ಕೈ ಹಿಡಿದು ಬಿಟ್ಟು ಬಂದವಳಿ ದೇವರ ಸಲುವಾಗಿ ಸತ್ತವರಿಗೆ ಸಾಯಿಗುಡಂಗಿಲ್ಲ ನಂಬಲು ಮನವೇ ಹಂಬಲಿಸಿ ಕೆಡಬೇಡ ನಂಬಿಕೆಯ ಕಾರಣ ಸಂಬನ ಅರಮನೆ ದೇವರನ್ನ ನಂಬಿ ಯಾರು ಕೆಟ್ಟಿಲ್ಲ ದೇವರನ್ನ ಕೆಣಕಿ ಯಾರು ಬದುಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇರ್ಲಿ ನಾವು ಹ್ಯಾಂಗ ನಂಬಬೇಕು ಅಂತ ಕೇಳಿ ಗಟ್ಟಿಯಾಗಿ ನಂಬಬೇಕು ಈಗ ನಿನ್ನಿನ ದಿವಸ ಸಿದ್ಧರ ಚರಿತ್ರಾಮೃತದೊಳಗ ಪಾಲ್ಗೊಳ್ಳೋಣ ಎಲ್ಲಿ ಎತ್ತ ಕೇಳಿದ್ರಮ್ಮ ಸಿದ್ದಪ್ಪ ಎಲ್ಲಿಗೆ ಹೋಗ್ಯಾನ ನಮ್ಮ ಹುಡುಗರು ಕಂಪನಿ ಇಲ್ಲ ಅವ್ರು ಭಾರಿ ಹೇಳ್ತಿದ್ರು ಮತ್ತ ಎಲ್ಲಿ ಅಂತ ಕೇಳಿದ್ರೆ ಉಂಬದಿದ ಹಾಕಿ ಮುಂದ ಹೋಗ್ತಾ ಇದ್ದಾನ ಮಾದುಲಿಂಗ ಮಂಗಳವೇಡ ತಾಲೂಕಿನಲ್ಲಿ ಮಂಗಳವೇಡ ತಾಲೂಕ್ ಅಂತ ಹೇಳಿ ಮುಂಡೇವಾಡಿ ಗ್ರಾಮ ಅಂತ ಬರ್ತದ್ರಿ ಅದೇ ಮುಂಡೇವಾಡಿ ಗ್ರಾಮ ತಾವೆಲ್ಲ ನೋಡಿರಿ ಅಲ್ಲಿ ಹೋಗ್ತಾ ಇದ್ದಾನ ಮಾದುಲಿಂಗ ಹಂಗೆ ತಂದಿ ಧ್ಯಾನ ಮಾಡ್ಕೋತ ಹೋಗ್ತಾ ಇದ್ದಾನ ಒಂದ್ ಮಾತು ಹೇಳ್ತಾರ ನೋಡು ಜೈಶಿ ಕರ್ಣಿ ವೈಶಿ ಭರಣಿ ನೀ ಏನ್ ಮಾಡ್ತಿ ನೋಡು ನಿನಗ ಹಂಗ ಕೊಡ್ತಾನ ದೇವ್ರ ನೀ ಹ್ಯಾಂಗ ನಡೀತಿ ನೋಡು ಹಂಗ ನಿನಗ ದೇವ್ರ ಕೊಡ್ತಾನ ಹಂಗ ಮುಂದೆ ಹೋಗ್ತಾ ಇದ್ದಾನ ಮುಂಡೇವಾಡಿ ಗ್ರಾಮದೊಳಗ ಬಟ ಬೈಲ ಸಂಪ ಎರಿಭೂಮಿ ಒಳಗ
ಅಗದಿ ಹಿಂಬಾಗಿ ಇರುವಂತ ಹೊಲದೊಳಗೆ ಒಬ್ಬ ಏನ್ ಮಾಡ್ತಾನ ಅಂತ ಕೇಳಿದ್ರೆ ರೈತ ಗಳೆ ಹೂಡ್ಯಾನ. 4 ಎತ್ತಿನ ಗಳೆ 8 ಎತ್ತಿನ ಗಳೆ ಅಂತ ಮೊದಲು ಇದ್ದು ಹಿಂಗೆ ಎತ್ತುಗಳು ಇಲ್ಲಿ ಎಲ್ಲರೂ ಒಂದೊಂದು ಅದಾವ. ಹೆಂಗ 8 ಎತ್ತು ಹೋಗಿ ಟ್ರ್ಯಾಕ್ಟರ್ ಬಂದದ್ ನೋಡ್ರಿ ಗೇರಾಕಿ. ಏನು ಸ್ವಾಮಾರಿ ಇಲ್ಲ, ಮಂಗಳಾರಿ ಇಲ್ಲ, ಪಂಚಕೆ ಇಲ್ಲ, ತಿಥಿ ಇಲ್ಲ, ಭತ್ತನ ಒಳಗೆ ಹತ್ತದ್ರಿ ಟ್ರ್ಯಾಕ್ಟರ್ ಬೆತ್ತದ್ರಿ. ಹಂಗ 4 ಎತ್ತಿನ ಗಳೆ ಹೂಡಿಕೆ ಹೊಡಿತಾನ. ಬಾಳ ಕಪಾರ ಅವನು ಮಾದುಲಿಂಗತಾನಪ್ಪ, ಬ್ಯಾಸ್ಗಿ ಬಿಸದಪ್ಪ, ನನಗೊಂದ್ ಸ್ವಲ್ಪ ನೀರಡಿಕೆ ಆಗ್ಯಾವು, ಕುಡಿಲಾಕ ನೀರು ಕೊಡು ಅಂತ ತಾನು ಮಾಸಿದಪ್ಪ. ಅವಾಗ ತಾನ ಯಾರೋ ಒಬ್ಬ ಹಾದಿ ಕುಡಿ ಹಾಯ್ದು ಹೊಂಟಾರ, ಹೋಗಲ್ಯಾಕ ಬಿಡು, ಎಲ್ಲಿ ಇವನಿಗೆ ನೀರು ಕೊಡುದು. ದೇವ್ರ ಹೆಂಗಿರ್ತಾನೆ ಹೇಳಕ್ಕಾಗುದಿಲ್ಲ ಮಾಸ್ತರ. ಯಾವ ರೂಪದೊಳಗರೆ ಬರ್ತಾನ ಇವನು ನೋಡಾನ ತಿಳ್ಕೊಂಡ, ಇವೇನು ಸಾಮಾನ್ಯ ಮನುಷ್ಯ ಅದಾನ, ಹೋಲಿ ಬಿಡುವ ಕಡೆ ಎಲ್ಲಿ ಇವನಿಗೆ ನೀರು ಕೊಡ್ಲಾಕ ನಮ್ಗೆ ಸೌಡದ ಗಳೆ ನನಗೆ ತಿರೋದ ತಿಳ್ಕೊಂಡು ಗಳೆದ ಕಡೆ ಲಕ್ಷ ಕೊಡ್ತಾನ, ಇವನು ಮಾರಿತಾನ. ಮಾಸಿದಪ್ಪತಾನ ಇದು ಅಹಮ್ಮ ಒಳಗ ಸೇರ್ಯದ ದುರ್ಲಕ್ಷ್ಯ ಮಾಡ್ಲಕ್ಕಂತ. ನೀವು ದುರ್ಲಕ್ಷ್ಯ ಮಾಡ್ಲಕ್ಕಂತ. ಯಪ್ಪ ನಿನ್ನಲ್ಲಿ ಎಂತ ಗುಣ ಅದಾವು, ಹಂಗೆ ನಿನ್ನಂಗೆ ಗುಣ ನಿನ್ನಲ್ಲಿ ಉಳಿಲಿ ಅಂತ ತಿಳ್ಕೊಂಡು ಬಾಯಿಲೆ ಮಾದನ್ನು ಬಿಡುದು ಬಿಡುದು. ಅದಕ್ಕೆ ಸಿದ್ಧಾಟಿಗೆ ಒಂದು ಮಾತು ಏನಂತ ಕೇಳಿದ್ರ, ಹಾವಿನ ಈಸ ಹಲ್ಲಿನೊಳಗ, ಚೇಳಿನ ಈಸ ಕೊಂಡಿ ಒಳಗ, ಸತ್ಯ ಸಿದ್ಧರ ಈಸ ನಾಲಿಗೆ ತುದಿ ಮ್ಯಾಲ. ಯಾಕ ಅದವ್ರಿಗೆ ಕೇಳಿದ್ರ, ಒಂದಲ್ಲ 2 ಅಲ್ಲ 7 ಯುಗ ಯುಗಂದ್ರ ಪರ್ಯಂತ ದುಡ್ಕೊಂಡು ಭಕ್ತರಿಗೆ ಹಿಂಗ ಮಾಡಿ ಹಿಂಗ ಕೊಟ್ಟಂದ್ರ ಮುತ್ಯ ಅವ ಯಾನತ ಅನ್ನೋದು ಸಿದ್ಧಿ ಪ್ರಾಪ್ತ ಆಗ್ತದೆ. ಹಂಗ ಇವ ಹ್ಯಾಂಗ ಇಟ್ಕೊಂಡನ ಹಂಗೆ ಆಗಲಿ ಅಂದ ಮುಂದೆ ಹೋಗಿಬಿಟ್ಟ. ಮುಂದೆ ಹೋಗುದ್ರೊಳಗ ಒಬ್ಬ ಏನ್ ಮಾಡ್ತಾ ಅಂತ ಕೇಳಿ, ಅದೇ ಮುಂದಿನ ಹೊಲದೊಳಗ ರೈತ ಅವ ಒಂದು ಕ್ವಾನ ಒಂದು ಎತ್ತ ಕೂಡಿ ಅವನು ಹೊಡಿಯಾಕಿದ, ಸಣ್ಣಾಗಿ ಹೊಂಟಿದ ಗಾಡ ಅವನು. ನಾನು ಹೇಳಿಲ್ಲ, ಬಡತಾನಿದ್ದಾಗ ಧ್ಯಾನ ಮಾಡಬೇಕು, ಶರಿತಾನ ಬಂದಾಗ ದಾನ ಮಾಡಬೇಕು. ನಮಗ ದೇವ್ರು ಯಾಕೆ ನೆನಪಾತಾನತ್ತೀರಿ ನೀವು? ಏನರೇ ಬತ್ತಂದ್ರ ಸಂಕಟ, ಅವಾಗೆ ದುರ್ಗಾದೇವಿ ಗುಡಿಗೆ ಹೋಗು ನಡಿರ್ತಾರ, ಅಮೋಕ್ಷನ ಗುಡಿಗೆ ಹೋಗು ನಡ್ರಿ. ಒಂದು ದೇವ್ರ ಸಾಲಾಲೆಯಲ್ಲಿ ಇದ್ದದೀವು. ಎಲ್ಲಾ ದೇವ್ರು ಅರ್ಥ ಆಗ್ತಾರ, ದಂಡೋತ್ ಹಾಕ್ತಾರ, ನಮಸ್ಕಾರ. ಅದನ್ನ ಮಾಡಬೇಡ, ಕರ್ಮ ಮೊದಲೇ ಮಾಡು, ನಿನಗೆ ಬರ್ಲಿ ಬೇಕಾದ್ರೆ ಹೋಗ್ಲಿ, ನೀ ಏನ್ ಮಾಡೋದು ಅದು ಮಾಡ್ಕೊತ ಹೋಗು. ಹಂಗ ಬಡತಾನದೊಳಗ ಒಂದು ಕ್ವಾಣ ಒಂದು ಎತ್ತನ್ನ ಹೂಡಿಕೆ ಗಳೆ ಹೊಡಿತಾನ. ಮಾಸಿದಪ್ಪ ತಾನಪ್ಪ ಒಂದ್ ಸ್ವಲ್ಪ ನೀರಡಿಕೆ ಆಗ್ಯಾವೋ, ನನಗೊಂದಿಷ್ಟು ನೀರು ಕೊಡು ಅಂದ. ನಮಸ್ಕಾರ ಮಾಡ್ತಾನ, ಮುಖ ಲಕ್ಷಣ ನೋಡ್ತಾನ. ಇಪ್ಪ ಇವ ಇಂಥ ಬ್ಯಾಸಿಗೆ ದಿವಸದೊಳಗೆ ಬಂದ, ಸಾಮಾನ್ಯ ಮನುಷ್ಯ ಅಲ್ಲ. ಹಾದಿಗೆ ಹೋಗೋರಿಗೆ ಒಂದು ತುತ್ತ ಅನ್ನ ಹಾಕಬೇಕು, ಒಂದ್ ಚರಿ ನೀರು ಕೊಡ್ಬೇಕಂತೇಳಿ ಹೇಳ್ತಾರ. ಬರ್ರಿ ಬರ್ರಿ ಅಂತೇಳಿ ಕರ್ಕೊಂಡು ಮಾನ ಸನ್ಮಾನವನ್ನು ಮಾಡಿ ಕಂಬಳಿಯನ್ನ ಹಾಸಿಗೆ ಮ್ಯಾಲ ಕುಡಿಸಿ ನೀರು ಕೊಡ್ತಾನ. ರೈತ ಕುಡಿದು ಎಷ್ಟು ಆನಂದ ಆಗ್ತಾನ. ಅತಾನ ಯಪ್ಪ ಎಷ್ಟು ನಿನ್ನ ಸಂಕಟದಾಗದ, ನಿನ್ನ ನೀತಿ, ನಿನ್ನ ಧರ್ಮ, ನಿನ್ನ ಭಾವನೆ ಎಷ್ಟು ಸುದ್ದಿದ್ದಾವ. ನೀ ಏನ್ ಮಾಡತ್ ಕೇಳಿದ್ರೆ, ಇನ್ನ ನಿನಗ ಮುಂದ ಹೀಗೆ ಬಡತಾನದೊಳಗ ಕ್ವಾನ ಎತ್ತ ಹೊಡಿಲಿಕ್ಕತ್ತಿ. ಮುಂದೆ ನಿನಗ ಒಂದು ಕಾಲದಲ್ಲಿ 8 ಎತ್ತಿನ ಒಕ್ಕಲ್ತನ ನಿನ್ನ ಮನಿಯೊಳಗಾರಿಗೆ ಸಿರಿ ಸಂಪತ್ತ ತುಂಬಿ ತುಳುಕಲಿ ಅಂತೇಳಿ ಭಂಡಾರನೇ ಹಿಡಿಬಿಟ್ಟು ಭಂಡಾರ ನೀಡಿಬಿಟ್ಟ. ಬಂಧುಗಳು, ಆನಂದ ಏನಿದ್ದಲ್ಲ 4 ಎತ್ತಿನ ಒಕ್ಕಲಿಗೆ ಎಲ್ಲಿ ಬಂದತ್ ಕೇಳಿದ್ರೆ ಕೊನೆಗೆ ಕ್ವಾನು ಇಲ್ಲ, ಹಗ್ಗು ಇಲ್ಲ, ಏನೇನು ಇಲ್ಲ, ತಳಗ ಬರ್ತಾನ. ಮಹಾತ್ಮರ ಆಶೀರ್ವಾದ ಪಡ್ಕೊಂಡು ಒಂಟ ಕ್ವಾನಿದ್ದ 8 ಎತ್ತಿನ ಒಕ್ಕಲಿಗೆ ಆಗ್ತಾನ. ಬಂಧುಗಳೇ, ಹೇಳಿದ್ರು ಜೈಶಿ ಕರ್ಣಿ ವೈಶಿ ಭರಣಿ.
ಪರಮಾತ್ಮ ಹ್ಯಾಗತ್ ಕೇಳಿದ್ರೆ ನೀ ಹ್ಯಾಗ ನಡೀತಿಲ್ಲ ಹಾಗ ಪರಮಾತ್ಮ ನಿಮಗೆ ಕೊಡ್ತಾ ಇದ್ದಾನೆ. ಮುಂದೆ ಹೋಗ್ತಾನ ಎಲ್ಲಿ ಅಂತ ಕೇಳಿದ್ರ ಮುಂಡೇವಾಡಿ ಗ್ರಾಮನ್ನ ದಾಟಿ ತಂದೆ ಕೊಟ್ಟಿದ್ದಲ್ಲ ಪ್ರಸಾದ ಗಂಟ ಬಂಗಾರ ಭಂಡಾರ ಗಂಟದು ಬಂಗಾರ ಗಂಟ ಭಂಡಾರದಿಂದ ಏನೆಲ್ಲ ಆಗ್ತಿತ್ತು ತೆಗೆದುಕೊಂಡು ಹೋಗ್ತಾ ಇದ್ದ ನಮ್ಮ ಸಿದ್ದಪ್ಪ. ಎಲ್ಲಿ ಅಂತ ಕೇಳಿದ್ರೆ ಪಂಡರಪುರ ಹತ್ತಿರ ಸಳೆ ಅಂತ ಬರ್ತದೆ. ಈಗ ಸಳೆ ದಂಡಿಗೆ ಹೋಗಿ ಗಂಗಾ ನದಿ ಗಂಗಿ ನಾಡ ಭೀಮಾ ನದಿ ದಂಡೆ, ಅದು ಭೀಮಾ ನದಿ ದಂಡೆ. ಅಲ್ಲಿ ಹೋಗಿ ನಿಂದಿರ್ತಾನ. ಅಟ್ರ ಒಳಗ ಇನ್ನು ಹ್ಯಾಗ ಹೋಗ್ಬೇಕಪ್ಪ, ಭೀಮಾ ನದಿ ತುಂಬಿ ಹರಿಲಕ್ಕತ್ತದ, ದಡಿ ಸೋಶ್ ಹೊಂಟಾವ, ಎರಡು ದಾಟಬೇಕಾಗ್ಯದ ದಾಟಬೇಕಾಗ್ಯದ. ಇಲ್ಲಿ ಅರಕೇರಿ ಗ್ರಾಮದೊಳಗ 4 ಧರ್ಮರಿದ್ದಾರಲ್ಲ, ಅದ್ರ ಒಳಗ ಹೌದು ಸಿದ್ಧ ತ್ರಿನೇತ್ರಧಾರಿ ಬಿಳಿಯನ ಸಿದ್ಧ ಮುಮ್ಮೆಟ್ಟಿ ಗುಡ್ಡದ ಮ್ಯಾಲ ಬಂದ ಕಿರಣ್ ತಂದಿ ಕಡೆ ನಮಸ್ಕಾರ ಮಾಡಿ ಅರಕೇರಿ ಗ್ರಾಮಕ್ಕೆ ಹೋಗ್ತಾ ಇದ್ದಾರೆ. ಅರಕೇರಿ ಗ್ರಾಮದೊಳಗೆ ಹೋದ್ರ ಮನಿ ಭನ ಮನ್ಯಾಗ ಹೋದ್ರೆ ಏನೂ ಇಲ್ಲ, ಹೊರಗೆ ಹೋದ್ರೆ ಏನೂ ಇಲ್ಲ, ಒಂದ್ ನಮೂನಿ ಕಾಣ್ಲಕತ್ತಿತ್ತು ಮನಿ. ನೋಡ್ರಿ ನಿಮ್ ಮನ್ಯಾಗ 1-4 ಮಂದಿ ಬಂದ ನಿಂತು ಹೋದ್ರ ಮನಿ ಇವತ್ತು ಭನಾಸ್ಲಾತದ ನೋಡ್ರಿ, ಮನ್ಯಾಗ ಹೋಗೋಣ ಬಂದವ್ರು ದಕ್ತಾರ, ಹೋದವ್ರು ದಕ್ಕಲ್ಲ. ಹಂಗ ರಥದ ಮನೆ ಕಾರವಾರ ಮಾಡವ, ಎಲ್ಲರಿಗೂ ವಿದ್ಯಾಬುದ್ಧಿ ಕೊಟ್ಟವ, ಅವನಿಂದೆ ಅನ್ನಿತ್ತು ಮನಿ ಒಳಗಿಂದ ಅನ್ನನೇ ಹೋಗ್ಯಾನ ಬಳಕ ಮನಿ ಭನಾಸ್ಲಾತದ. ಇವ ಅಂದ್ರ ಧರ್ಮರು. ಇವತ್ತು ಏಕೆ ಇಷ್ಟು ಮನಿ ಭನ ಆಗ್ಯದ, ಮನಿ ಒಳಗ ಏನಾಗ್ಯದ, ಎಲ್ಲಿ ಹೋಗ್ಯಾನ ಅಂತ ಕೇಳಿದ್ರು. ಅವಾಗಂತಾಳ ತಾಯಿ ಪದ್ಮಾವತಿ, ನಿಮ್ಮಣ್ಣ ತಂದೆ ಆಶೀರ್ವಾದ ಪಡ್ಕೊಂಡು ಪ್ರಸಾದ ಗಂಟವನ್ನು ತೆಗೆದುಕೊಂಡು ಗಂಗಿ ನಾಡಕ್ಕೆ ಹೋದ. ಗಂಗಿ ನಾಡಕ್ಕೆ ಹೋಗ್ಯಾನ, ಪ್ರಸಾದ ಗಂಟ ತೆಗೆದುಕೊಂಡು ಹೋಗ್ಯಾನ. ಅಂದ ಬಳಕ ನೀ ಯಾಕೆ ಕೊಟ್ಟಿ ಪ್ರಸಾದ ಗಂಟ, ನೀ ಯಾಕೆ ಕೊಡಲಕ್ಕೆ ಹೋಗಿದೆ ಪ್ರಸಾದ ಗಂಟ? ಆ ಪ್ರಸಾದ ಗಂಟವನ್ನು ತರಲಾರದೆ ಮರಳಿ ಬರಲಾರದೆ ತಿಳ್ಕೊಂಡು ಥಟ್ಟೆ ತೇಜಿಯರು ಇಬ್ರು ಬಿಟ್ಬಿಟ್ರೆ ವೇಗವಾಗದ. ಹೌದು ಸಿದ್ಧನ ಲೀಲಾನೇ ಹಂಗೆ ಅದು ಬಂದು ಎಲ್ಲರಿಗೆ ಕಾಣದ. ತ್ರಿನೇತ್ರಧಾರಿ ಅವತಾರಿ ಪುರುಷ ಹುಟ್ಟಿದ ಮೊದಲೇ ಅಂಶದ ಮುತ್ಯ ಹೇಳಿದ್ದ. ಬರ್ತಾ ಇದ್ದಾರೆ ನೋಡ್ರಿ, ಎಲ್ಲಿ ಭೀಮಾ ನದಿ ಕಡೆನೆ ಬರ್ತಾ ಇದ್ದಾರೆ. ಕುದುರೆಗಳು ಬರ್ತಾ ಇದ್ದಾವು, ಕುದುರೆ ಕಾಲಿಟ್ಟು ಜಾಗ ಹಿಡಗದ ಹಿಟ್ಟು ಆಗ್ತಿರ್ತಾವು, ನರಗದ ಪುಡಿ ಆಗ್ತಿರ್ತಾವು. ಇದರಿಗೆ ಬಂದಿರತಕ್ಕಂಥವ್ರು ಬಯಲಿಗೆ ಸರಿದಿರ್ತಾರೆ, ಹಾಗೆ ಬರ್ತಾ ಇದ್ದಾರೆ. ಇಲ್ಲಿ ಮಾತುಲಿಂಗ ಹೊಳಿ ದಂಡಿ ಮೇಲೆ ನಿಂತಾನ, ವಿಚಾರ ಮಾಡ್ಕೋತ ಯಪ್ಪ ಹ್ಯಾಗ ದಾಟಿ ಹೋಗ್ಲಿ ಅಂತ ತಂದಿ ಧ್ಯಾನ ಮಾಡ್ಕೋತ ನಿಂತ. ಅದಕ್ಕೆ ತಂದಿ ಕೇಳ್ತ, ತಂದಿ ನಿನ್ನ ದಯಾ ಒಂದಿರಲಿ, ಬೇಕಾದಂತ ಸಂಕಟ ಬರಲಿ, ನಿನ್ನ ನಾಮನ್ನ ಹೆಂಗ ಮರಿಲಿ ಭಕ್ತಿ ಭವದಲ್ಲಿ. ಹ್ಯಾಗ ಮಾಧವಲಿಂಗ ದಾಟಿ ಹೋಗ್ತಾನಂತಕ್ಕಂಥದ್ದು ಪದ್ಯ ರೂಪ ಅಂತದ್ರೊಳಗೆ ಹೇಳೋಣ. ತಂದಿ ನಿನ್ನ ದಯ ಒಂದಿರಲಿ, ಬೇಕಾದಂತ ಸಂಕಟ ಬರಲಿ, ನಿನ್ನ ನಾಮನ ಹೆಂಗ ಮರಿಲಿ ಭಕ್ತಿ ಭವದಲ್ಲಿ. ಭಕ್ತಿ ಭವದಲ್ಲಿ ಹೊಂಟನ ತಿರುಗುತ್ತಲೇ.
ಶೆಟ್ಟಿ ಮಲ್ ಶೆಟ್ಟಿಯಲ್ಲಿ ಮುತ್ತ ಹಿರಿಯರ ನಾವೇನಲ್ಲಿ ಕುಂತ ನಡೆದಾರ ಇಬ್ಬರು ಜೋಡಿದೆ. ವ್ಯಾಪಾರಿ ಯಾರವರು? ಶೆಟ್ಟಿ ಮಲ್ ಶೆಟ್ಟಿ. ಅವ್ರಿಗೆ ಹೇಳ್ತಾನ ಮಾಧುಲಿಂಗ, ಬರ್ಲಿ ನನಗೊಬ್ಬನಿಗೆ ನಾವುದಾಗ ತಗೋರಿ ಅದಾನಿಪ್ಪ, ನನ್ನಿಟ್ಟು ಕರ್ಕೊಂಡು ಒಯ್ದು ಹಚ್ಚಿ ಕಡೆ ದಂಡಿಗೆ ಮುಟ್ಟಿಸ್ರಿ ಅಂತ ಅದನ್ನ ಯಾರಿಗೆ ಗಲ್ಶೆಟ್ಟಿಗೆ ಮನುಷ್ಯಗಿಟ್ಟಿ ಹೇಳ್ತಾ ಇದ್ದಾರೆ. ಆ ನನಗೊಬ್ಬನಿಗೆ ನಾವುದಾಗ ತಗೋರಿ ಹೋಗುದಾದ ಸರಲಿ ಸಲುವಾಗಿ ಬರ್ಲಾಕತ್ತಾರ ಹಿಂಬಾಲಿ. ಆಶಿ ಮಾಡಿ ನಗತಾರ ಒಂದೇ ಸವನ. ನಿನ್ನ ಯಾಕೆ ಒಯ್ಬೇಕು, ನಿನ್ನ ಬಲ್ಲೆಕ್ ಯಾನದತ್ತ ಒಯ್ನುತ್ತಾರ ಅವರು ಅತ್ತಾರ. ಹಾಶಿ ಮಾಡಿ ನಗತಾರ ಒಂದೇ ಸವನ. ವಜ್ಜಿ ಹೆರಿದೇವ ನಾವೇನಲ್ಲಿ ನೀವೊಬ್ಬ ಪುಣ್ರಾವೆಲ್ಲಿ ಏನ ಹೆರಿರಿ ಆದರಲ್ಲಿ. ವಾದ್ಯದ್ರಾಗ ಎಲ್ಲಿ ಕೇಳ್ತಾರ, ವಜ್ಜಿ ಹೆರಿದೇವ ನಾವೇನಲ್ಲಿ ನೀವೊಬ್ಬ ಪುಣ್ರಾವೆಲ್ಲಿ ಏನ ಹೆರಿರಿ ಆದರಲ್ಲಿ. ಖಾಂತ ಹೇರಿದೆವು ಹೇಳ್ತಾರವರು, ಇದು ಎಲ್ಲ ಖಾಂತದ. ಆ ಡೊಣ್ಣಿ ಪತೋಳಿ ಖಾಂತ ಹೇರಿದೆವು ಹಾಕುದಾದ ಭೂಮಿಯ ಮ್ಯಾಲಿ. ಇದ್ದ ಮಾತ ಹೇಳ್ತಾನೆ, ಇವ್ರು ಸುಳ್ಳು ಹೇಳ್ತಾರಲ್ಲ. ಆ ಇದ್ದ ಮಾತ ಇದ್ದಂಗೆ ಆಗಲಿ ಅಂತ ಮಾದಾನ ನುಡಿದು ಬಾಯಿಲಿ. ಮಾಧುಲಿಂಗಂದ ಗುರುನಾಥನ ಕರುಣ ಕಂಬಳಿ ಹಾಸ್ಯನ ಹೊಳಿಯಲ್ಲಿ ಎತ್ತ ಗೋಲ ಕೈಯಲ್ಲಿ ಹೊಳಿದಾಟಿ ಹೋಗ್ಯಾನಲ್ಲಿ. ಕಂಬಳಿ ಹಾಸ್ಯನ ಹೊಳಿಯಲ್ಲಿ ಬೆತ್ತಗೋಲ್ ಹಿಡಿದ ತನ್ನ ಕೈಯಲ್ಲಿ ಹೊಳಿದಾಟಿ ಹೋಗ್ಯಾನಲ್ಲಿ. ಹೋಗಿ ನೋಡ್ತಾರ, ಏನು ಮುದ್ದರತ್ನಗಳು ಹೇಳಿದ್ರು ನೋಡು, ಎಲ್ಲ ಕಾಂತಿ ಆಗಿ ಬಿಟ್ಟು ಹೋಗ್ತಾರೆ. ಹೆಂಗದ್ರಿ ಇಲ್ಲ ಆ ಡೊಣ್ಣಿ ಪತೋಳಿ ಕಾಂತ ಆಗಿತ್ತು ನೆತ್ತ ನೋಡ್ಯಾರ ಕಣ್ಣೀಲಿ. ಆಯ್ತಂತ ಕಲಶೆಟ್ಟಿ ಮಲಶೆಟ್ಟಿ ಬಿದ್ದಾರ ಪಾದ ಮ್ಯಾಲಿ. ಮಾಧುಲಿಂಗ ತೆರೆದ ನೋಡ್ಯಾನ ಕಣ್ಣ, ಭಂಡಾರ ಹೊಡೆದ ತನ್ನ ಕೈಯಲ್ಲಿ ಮುತ್ತ ಮಣಿಕ ತೋರ್ಯಾನಲ್ಲಿ ಭಕ್ತಾಗಿ ನಡಿರೋ ಭಾವದಲ್ಲಿ. ಭಂಡಾರ ಹೊಡೆದ ತನ್ನ ಕೈಯಲ್ಲಿ ಮುತ್ತ ಮಣಿಕ ತೋರ್ಯಾನಲ್ಲಿ ಭಕ್ತಾಗಿ ನಡಿರಿ ಭಾವ.
ಬಂದಾರ ತೇಜಿ ಮ್ಯಾಲಿ ಪ್ರಸಾದ ಗಂಟ ತುಡುಗಿಲ ತಂದ್ಯಂತ ಅನ್ನಗ ಹೇಳ್ಯಾರಲ್ಲಿ ಅವಾಗ ಮಾಷಿದಪ್ಪ ತಾನ ತಂದೆ ಕೊಟ್ಟಿದಂದ್ರೆ ನನ್ನ ಕಡೆ ಬರ್ತದ ಆಶೀರ್ವಾದ ಮಾಡಿ ತಂದೆ ತಾಯಿ ಆಶೀರ್ವಾದ ಮಾಡಿ ಕೊಟ್ಟಿದ್ರೆ ನನ್ನ ಕಡೆ ಬರಲಿ ನಾನು ತುಡುಗ ಮಾಡಿ ತಂದಿದ್ರೆ ನಿಮ್ಮ ಕಡೆ ಹೋಗ್ಲಿ ಅಂತ ಪ್ರಸಾದ ಗಂಟ ಹೊಳೆಯಾಗ ಬಿಟ್ಟು ಕ್ಷಣ ಪ್ರಸಾದ ಗಂಟ ಹೊಳೆಯಾಗ ಬಿಟ್ಟು ಕ್ಷಣ ಹೊಳೆಯಾಗ ಬಿಟ್ಟು ಹೇಳ್ತಾನ ತುಡುಗಿಲೆ ತಂದ್ರ ನಿಮ್ಮ ಕಡೆ ಹೋಗ್ಲಿ ತಂದೆ ಕೊಟ್ರ ನನ್ನ ಕಡೆ ಬರಲಿ ಕರಿಗೆ ಮೋರ ಮಾತಿನ ತುಡುಗಿಲೆ ತಂದ್ರ ನಿಮ್ಮ ಕಡೆ ಬರಲಿ ತಂದೆ ಕೊಟ್ರ ನನ್ನ ಕಡೆ ಬರಲಿ ಕರಿಗೆ ಮೋರ ಮಾತಿನಲ್ಲಿ ಹೋಯ್ತು ನೆತ್ತ ನೋಡ್ಯಾರ ಕಣ್ಣೀಲಿ ಹೆಚ್ಚು ಕಡಿಮೆ ಅಂತ ಇದ್ದಾರ ಯಾವಾಗ ನಿನ್ನ ಕಡೆ ಬಂದದಂದ ಬಳಕ ಶಾಪ್ ಕೊಡ್ತಾ ಇದ್ದಾರ ನೋಡ್ರಿ ಹ್ಯಾಂಗ ಏಳ ಮಠ ಏಳ ಮಠ ಬೆಳೀಲಿ ಅಂತ ಶಾಪ ಕೊಟ್ಟರಲ್ಲಿ ದಾಟಿ ಬಂದರೆ ಅಣ್ಣ ಹೊಳಿ ದಾಟಿ ಬಂದರೆ ಅಣ್ಣ ರೂಪ ಹೋಗಿ ಬೇರೂಪಾಗಲಿ ಚಂದ್ರ ರೂಪ ನೀನಾಗಿರಲಿ ಹೊಳಿ ದಾಟಿ ಬಂದರೆ ಅಣ್ಣ ರೂಪ ಹೋಗಿ ಬೇರೂಪಾಗಲಿ ಚಂದ್ರ ರೂಪ ನೀನಾಗಿರಲಿ ಶಾಪ ಕೊಡ್ತಾನ ಯಾವಾಗ ಶಾಪ ಕೊಟ್ರಲ್ಲ ಮಾಧುಲಿಂಗ ತಾನ ಮಾಧುಲಿಂಗ ಶಾಪ ಕೊಡ್ತಾನ ಖಾಸ ತಮ್ಮಗಳಿಗಲ್ಲಿ ಹಿರಿಯರು ಹೋಗಿ ಕಿರಿಯಾರ ಆಗಲಿ ಗೌಡುಕಿ ಸಣ್ಣ ಹುಡುಗಾಗಲಿ ಮಾಧುಲಿಂಗಗ ತಂದಿದಿತ್ತು ಕರುಣ ಅಣ್ಣ ತಮ್ಮರ ಶಾಪ ಆಯ್ತಲ್ಲಿ ದುಃಖ ಆಯ್ತು ಎಲ್ಲರ ಮನದಲ್ಲಿ ಮದಗೊಂಡ ಕವಿ ಮಾಡಿ ತಿಳಿಸ ಅಣ್ಣ ತಮ್ಮರ ಶಾಪ ಆಯ್ತಲ್ಲಿ ದುಃಖ ಆಯ್ತು ತಮ್ಮ ತಮ್ಮ ಮನದಲ್ಲಿ ಮದಗೊಂಡ ಕವಿ ಮಾಡಿ ತಿಳಿಸ ಪ್ರಸಂಗ ಯಾ ಯಾಳ್ಯಾಗ ಹೆಂಗ ಬರ್ತದ ಹೇಳಕ್ಕ ಬರುವುದಿಲ್ಲ ಇದು ಹರಿಹರಗಳಿಗೆ ಬಿಟ್ಟಿಲ್ಲ ಹಾಗ ಏನಾಯ್ತಂತ ಕೇಳಿದ್ರೆ ಹೊಳಿ ದಂಡೆ ಮೇಲೆ ನೆತ್ತು
ಇವರು ಅವನಿಗೆ ಶಾಪ ಕೊಟ್ರು. ಯಾರು? ಧರ್ಮರು. ಅಣ್ಣ 7 ಮಟ್ಟ ನಿನ್ನ ಬೆಳಿಲಿ, ಚಂದ್ರ ರೂಪ ಆ ಹೊಳಿ ದಾಟಿ ಈಚೆ ಕಡೆ ಬಂದೆ ಅಂದ್ರೆ ಚಂದ್ರ ರೂಪ ನಿನಗಿರ್ಲಿ, ನಿನ್ನ ರೂಪ ಹೋಗಿ ಬೇರೂಪ ಆಗಲಿ ಅಂತ ಶಾಪ ಕೊಟ್ರು. ಯಾರಿಗೆ ಹೋಯ್ತು ಪ್ರಸಾದ ಗಂಟ? ಮಾದಾನ ಹೋಯ್ತು ಪ್ರಸಾದ ಗಂಟ. ಆಗ ಚಂದ್ರ ರೂಪ ನಿನಗಿರ್ಲಿ ಅಂದ ಕೂಡ್ಲೇನೆ, ಹೀಗಂದ ಕೂಡ್ಲೆ ಮಾದನ್ನ ಶಾಪ ಕೊಡ್ತಾ ಇದ್ದಾನ ಮರಳಿ ಇವರಿಗೆ. ಏನಂತ? ಹಿರಿಯಾರು ಹೋಗಿ ಕಿರಿಯಾರಾಗಲಿ, ಗೌಡಿಕಿ ಸಣ್ಣವಿಗೆ ಉಳಿಲಿ, ಹೊನ್ನ ಬೆವರಿಗೆ ಅನ್ನ ಪಾವನಾಗಲಿ, ಗಂಗಿ ನಾಡಿಕ್ಕೆ ಹೋಗಿ ಬೇಡಿಕೊಂಡು ಹೋಗ್ರಿ ಅಂತ ಹಿಂಗ್ ಶಾಪ ಆಗ್ಯದ ಅಂತ ಹೇಳ್ತಾರೆ. ಅದಕ್ಕ ಅವ್ರು ಏನ್ ಮಾಡ್ತಾರ ಕೇಳಿದ್ರ ಮಾರಾಯಿಗಳು ಇರ್ತಕ್ಕಂಥ ಅಲ್ಲಿ ಹೋಗ್ಬೇಕಾಗತ್ತ. ಹಾಗ ಮುಂದ ಹ್ಯಾಂಗ ಹಿರಿಯಾರು ಹೋಗಿ ಕಿರಿಯಾಲಿ ಆಗ್ಲತ್ತೆ ಶಾಪ ಕೊಟ್ಟಿದ್ದೋ ಮಾಧುಲಿಂಗ, ಹಾಗೆ ಹೊನ್ನ ಬೆವರಿಗೆ ಗ್ರಾಮದೊಳಗ ಔದುಷದ ಬಿಳಿಯನಶಿದ್ದ ಕದನ ಹತ್ತಿದಾಗ ಯಾರ ಗೌಡಿಕೆ ಆಯ್ತಂತ ಕೇಳಿದ್ರ ಕೊಂತಾದೇವಿಯ ಪತಿ ಆಗಿರತಕ್ಕಂಥವ್ರು ಬಿಳಿಯನ್ನ ಸಿದ್ಧನಂತೆ ಗೌಡಿಕೆ ಆಗನ ಅಲ್ಲಿ ಆರತಿ ತರ್ಲಾಗ್ತಾಡಾಗನ ಕೊಂತಾದೇವಿ ಬೆವರಿಗೆ ಗ್ರಾಮಕ್ಕೆ ಹಚ್ಕೊಟ್ಟದ ವಿಷಯ ಅದು ಬ್ಯಾರೆ ಉಳಿತು. ಮತ್ತ ಅದಕ್ಕೆ ಹೋಗಂಗಿಲ್ಲ. ಇಲ್ಲಿ ಹಿಂಗ ಪ್ರತಾ ಮುಂದೆ ಬಂದದ ಬಂಧುಗಳೇ. ಹಾಗ ಮಾಧುಲಿಂಗ ಶಾಪ ಕೊಟ್ಟಕಿರಿಂದ ಏನ್ ಮಾಡ್ದಂತ ಕೇಳಿದ್ರ ಅವ ಆ ಕಡೆ ಹೋಗ್ತಾನ, ದಾಟಿ ಹೋದ. ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಮುಂದೆ ಹೋದ ಕೂಡಲೇ ನೀನು ಮುತ್ತರತ್ನಗಳ ವ್ಯಾಪಾರ ಮಾಡ್ತಿರ್ತಕ್ಕಂಥ ಏನಿದ್ದಾರಲ್ಲ ಇವರು ಕಲ್ಲಶೆಟ್ಟಿ ಮಲಶೆಟ್ಟಿ ಅಂತ ಹೇಳಿಕಿರಿಂದ ಇವರು ಪತ್ರೋಳಿ ಕಾಂತ ಹೋಗಿ ಮಾಧುಲಿಂಗನ ಆಶೀರ್ವಾದ ಪಡ್ಕೊಂಡು ಮುಂದೆ ಮುತ್ತ ಮಾಣಿಕಗಳ ಆದವು. ಕೇಳಿದ್ರೆ ತಪ್ಪತ್ತಿದ್ರು. ಅವ್ರಂತಾರೆ, ಯಪ್ಪ ನಿಮ್ಮಂತ ಶುದ್ಧ ಪುರುಷರು ನಮ್ಮ ಗ್ರಾಮಕ್ಕ ಬಂದಿರಿ ಎಂದ ಬಳಕ ನಮ್ಮ ಗ್ರಾಮದೊಳಗೆ ತಾವು ವಾಸಸ್ ಮಾಡಬೇಕು ಅಂತ ತಿಳ್ಕೊಂಡು ಅವರು ಇಬ್ಬರು ಜೊತೆಗೂಡಿ ಏನ್ ಮಾಡ್ತಾರ ಅಂತ ಕೇಳಿದ್ರ ವಿಟಾದ ಒಳಗ ಮಾಶಿದಪ್ಪನ ಗುಡಿಯನ್ನ ಕಟ್ತಾರೆ. ಅದು ಎಲ್ಲಿ ಅಂತ ಕೇಳಿದ್ರ ಇದೇ ಎಲ್ಲಿ ಅಂತ ಕೇಳಿ ಪಂಢರಪುರ ತಾಲೂಕದೊಳಗೆ ಬರ್ತಕ್ಕಂತ ವಿಠ ಅಂತ ಹೇಳ್ತೀನಿ. ವಿಠ ಆ ವಿಠದ ಗ್ರಾಮದೊಳಗ ಏನ್ ಮಾಡ್ತಾರ ಕೇಳಿ ಮಾಶಿದಪ್ಪನ ಗುಡಿಯನ್ನ ಕಟ್ಟಿಕಿರಿಂದ ಅತಿ ವಿಜೃಂಭಣೆಯಿಂದ ಅವನ ಸೇವೆ ಮಾಡ್ಕೊತು, ಅವನ ಪಾದ ಸೇವೆ ಮಾಡ್ಕೊತು ಅಲ್ಲೇ ಇದ್ಕೊಂಡು ಬಿಟ್ರು ಬಂಧುಗಳೇ. ಮೊದಲಿಂದು ಯಾವುದು ಅಂತ ಕೇಳಿದ್ರೆ ಮಾಶಿದಪ್ಪನ ಮಠ ವಿಠ. ವಿಠ ಮೊದಲಿನ ಮಠ ವಿಠ. ಆಯ್ತು ಹೇಳು. ವಿಠ ಗ್ರಾಮಕ್ಕೆ ವಾಸ ಮಾಡಿದ ಮಾಧುಲಿಂಗ ಮುಂದ ಹೇಗತ್ ಕೇಳಿದ್ರೆ ವಿಠ ಗ್ರಾಮದೊಳಗಿರ್ತಕ್ಕಂಥ ಭಕ್ತಾದಿಗಳು ಈಗ ಸದ್ಯ ನೋಡ್ಲಾಕ್ ಹೋದ್ರೆ ಭೀಮಾ ನದಿ ದಂಡೆ ಮೇಲೆ ವಿಠದ ಮಾಶಿದನ ಗುಡಿ ಅದ ಬಂಧುಗಳೇ. ನದಿಗೆ ಹಚ್ಚಿ ಅದ ವೈಭವ ನೋಡ್ಬೇಕಲ್ಲಿ. ವೈಭವ ನದಿ ದಂಡೆ ಮೇಲೆ ಭೀಮಾ ನದಿಯ ನೇರ ಮಾಶಿದಪ್ಪಗ ಸದಾವ್ ಕಾಲ ದಿವಸ ಪೂಜೆದೊಳಗ ಅತಿ ಭವ್ಯವಾಗಿರ್ತಕ್ಕಂಥ ಪೂಜೆ ಒಂದು ಬಹಳ ಅರಬಟ್ಟು ಆಗ್ತದ್ರಿ ವಿಠಾದ ಗ್ರಾಮ. ಮೊದಲನೇದ ಮಠ ಎಲ್ಲಿ ಅಂತ ಕೇಳಿದ್ರೆ ಮೊದಲು ವಿಠಾದ ಗ್ರಾಮಕ್ಕ ಅಲ್ಲಿ ಮಾಡಿ ಹೀಗೆ ಮಾಡ್ಕೋತು ವಿಠಾದ ಗ್ರಾಮಕ್ಕೆ ವಾಸ ಮಾಡಿ ಅಲ್ಲೇ ಗುಡಿಯನ್ನು ಕಟ್ಟಿದ್ರು. ಅಲ್ಲೇ ಒಂದು ಮಠ ಮಾಡ್ಕಿನ ಮುಂದೆ ಹೋಗ್ತಾ ಇದ್ದಾನೆ. ಎಲ್ಲಿ ಅಂತ ಕೇಳಿದ್ರೆ ಕಿಲಾರಗಳನ್ನ ಕಾಯ್ಕೋತ ಹೋಗಿ ಕಳ್ಳರ ಕೌಟಿ ಹೋಗಿ ಭಂಡಾರ ಗೊಟ್ಟಿ ಮಾಡಿ ಭಂಡಾರ ತಳ ಇಟ್ಟು ಬಂದಿದ್ದಲ್ಲ ಅಲ್ಲಿ ಹೋಗ್ತಾನ ಮಾಶಿದಪ್ಪ ಮುಂದೆ. ಅಲ್ಲಿ ತನ್ನ ಧರ್ಮ ಪತ್ನಿ ಆಗಿರ್ತಕ್ಕಂಥ ಈಕಿ ಗೌರಾಬಾಯಿನ ಕರೆದುಕೊಂಡು ಹೋಗಿ ಎಲ್ಲಿ ನಿಂದಿರ್ತಾನ ಅಂತ ಕೇಳಿದ್ರೆ ಮುಂದ ಭಂಡಾರಗೋಟೆ ಗ್ರಾಮಕ್ಕೆ ಹೋಗ್ತಾ ಇದ್ದ. ಭಂಡಾರಗೋಟೆ ಅಲ್ಲಿ ಭಂಡಾರಗೋಟೆ ಗ್ರಾಮಕ್ಕೆ ಹೋದ ಕೂಡ್ಲೇನೆ ಕೆಲವೊಂದು ಕಾಲದ ನಂತರ ಅಲ್ಲೇ ನಿಂತ್ಕೊಂಡ ಪ್ರಪಂಚದೊಳಗ ಗೌರಾಬಾಯಿ ಮಾಸಿದ್ದನಪ್ಪ. ಕೆಲವೊಂದು ಕಾಲದ ನಂತರ ಮುಂದ ಆ ಗೌರಾದೇವಿ ಉದರದಿಂದ 4 ಮಂದಿ ಮಕ್ಕಳು ಹುಟ್ಟಿ ಬಂದರು. ಅಮರಾಯ ಒಡೆಯ, ಯೋಗಿ ಒಡೆಯ, ಮಲ್ಲ ಒಡೆಯ, ಅವಧೂತ ಒಡೆಯ ಅಂತೇಳಿ 4 ಮಂದಿ ಹುಟ್ಟಿ ಬಂದರು.
4 ಮಂದಿ ಹುಟ್ಟಿ ಬಂದ್ರು. ಅದಕ್ಕ ಅವರು 4 ಮಂದಿ ಪೈಕಿ ಅಮರಾಯ ಒಡೆಯ, ಯೋಗಿ ಒಡೆಯ, ಮಲ್ಲ ಒಡೆಯ 3 ಮಂದಿ ಬ್ರಹ್ಮಚಾರಿ ಉಳಿದ್ರು. ಅವಧೂತ ಒಡೆಯನಿಗೆ ಪ್ರಾಯಕ್ಕೆ ಬಂದ ಮೇಲೆ ಕನ್ಯವನ್ನು ತೆಗೆದು ಮಲ್ಲುಬಾಯಿ ಜೊತೆಗೆ ಲಗ್ನವನ್ನು ಮಾಡಿದರು. 4ನೇ 3 ಮಂದಿ ಮಕ್ಕಳು ಬ್ರಹ್ಮಚಾರಿ ಉಳಿದ್ರು. ಭಂಡಾರಕೋಟೆ ಗ್ರಾಮದೊಳಗೆ ಹೋಗಿ ವಾಸ ಮಾಡಿದ್ರು. ಅಲ್ಲಿ ಕೆಲವೊಂದು ಕಾಲದ ನಂತರ ವಿಶೇಷವಾಗಿರತಕ್ಕಂಥ ಆ ಭಂಡಾರಕೋಟೆ ಸ್ಥಾನ ಎಲ್ಲಿ ಅಂತ ಕೇಳಿ ತಮಗೆಲ್ಲರಿಗೂ ಗೊತ್ತದ. ನಮ್ಮ ಸೋಲಾಪುರದಿಂದ 40 ಕಿಲೋಮೀಟರ್, ಇಲ್ಲಿ ಚಡ್ಚಣ ಗ್ರಾಮದಿಂದ 25 ಕಿಲೋಮೀಟರ್. ಪ್ರತಿ ವರ್ಷ ಅಲ್ಲಿ ಏನಂತ ಕೇಳಿದ್ರೆ ಅತಿ ಭವ್ಯವಾಗಿರ್ತಕ್ಕಂಥ ಈಗ ಭಾರತ ಹುಣ್ಣಿಮೆಗೆ ದೊಡ್ಡ ಜಾತ್ರೆ ಆಗ್ತದ. ಮತ್ತ ಮೇಲಾಗಿ ದೀಪಾವಳಿಗೆ, ಉಗಾದಿ ಹಬ್ಬಕ್ಕ, ಕೊನೆ ಸೋಮವಾರಕ್ಕ ಅಲ್ಲಿ ಜಾತ್ರೆ ಆಗ್ತದೆ. ಬಂಧುಗಳು, ಅಲ್ಲಿ ಜಾತ್ರೆ ಆಗ್ತದೆ. ಅದಕ್ಕೆ ಹೇಳಿದ್ರು ನೋಡು, ಭಂಡಾರ ತಳ ನೋಡೋ ಭಂಡಾರಗೋಟ್ಯಾಗ ತಂದೆ ಮಾದುಲಿಂಗನ ಪೌಳ್ಯಾಗೋ ವರ್ಷಕ್ಕ ಒಮ್ಮ ನುಡಿ ಮಾಡ ನೇಮ ಹೌದು ಭಾರತ ಹುಣ್ಣಿಮೆಗೋ. ಭಂಡಾರ ತಳ ನೋಡೋ ಭಂಡಾರಗೋಟ್ಯಾಗ ತಂದಿ ಮಾದುಲಿಂಗನ ಪವಳ್ಯಾಗೋ ತಂದಿ ಮಾದುಲಿಂಗನ ಪವಳ್ಯಾಗೋ ವರ್ಷಕ್ಕ ಒಮ್ಮ ನುಡಿ ಮಾಡನೆ ಮಹೌದು ಭಾರತ ಹುಣ್ಣಿಮೆಗೋ. ಆ ವರ್ಷಕ್ಕ ಒಮ್ಮ ನುಡಿ ಮಾಡನೆ ಮಹೌದು ಭಾರತ ಹುಣ್ಣಿಮೆಗೋ. ನೋಡೋ ಭಂಡಾರಗೋಟ್ಯಾಗ ಅಲ್ಲಿ ಹೋಗಿದ್ರೆ ಜನ್ಮ ಪಾವನದ. ನಾವು ಹೋಗ್ತಾ ಇದ್ದೀವಿ. ಆ ಸಿದ್ಧರೊಳಗ ಮಹಾರುದ್ಧರೊಳಗ ಅದು ಮೇಲದ ಭಂಡಾರ. ಹಾಕ್ಯದ ಯೋಗಿ ಅಂಶದನ ಭಂಡಾರ. ಸುತ್ತ ನಾಡಿಗೆಲ್ಲ ಜಾಲ ಹಾಕ್ಯದ ನಾಡ ಗೌಡನ ಭಂಡಾರ. ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಅಲ್ಲಿ ಭಂಡಾರಗೋಟಿ ಒಳಗ ಭಾರತ ಹುಣ್ಣಿಮೆಗೆ ಪ್ರತಿ ಒಬ್ಬರು ಮನೆಗೆ ಬ್ಯಾಳಿಯನ್ನ ಹಾಕಿ ಅತಿ ವಿಜೃಂಭಣೆಯಿಂದ ಮಾದುಲಿಂಗನ ಜಾತ್ರೆ ಆಗ್ತದ. ಅಲ್ಲಿ ನುಡಿಗಳಾಗ್ತಾವ. ದೊಡ್ಡ ಬಂತ ಹೇಳಿ ಮಾಡ್ತಾರೆ. ಆದ ಕಾರಣ ನಾಳಿನ ದಿವಸ ಎಲ್ಲಿಗೆ ವಿಷಯ ಅಂತ ಕೇಳಿದ್ರೆ ಯಾವ ಪ್ರಕಾರ ಮುಂದೆ ಭಂಡಾರಗೋಟಿ ಒಳಗ ಸುಗಲಾದೇವಿಯನ್ನ ಭಕ್ತಿ ಮಾಡ್ತಾಳಂತಕ್ಕಂಥದ್ದು. ಒಬ್ಬ ಹೆಣ್ಣು ಮಗಳು ಶಿರೋಮಣಿಯಾಗಿರ್ತಕ್ಕಂಥ ಯಾವ ರೀತಿ ನಾಳಿನ ದಿವಸ ಭಕ್ತಿಯನ್ನ ಮಾಡಿ ಯಾವ ರೀತಿ ಭಂಡಾರ ಮಹಿಮೆ ತಿಳಿಸಿಕೊಡ್ತಾಳಂತಕ್ಕಂಥ ನಾಳಿನ ದಿವಸ ಬರ್ತದೆ ಬಂಧುಗಳೇ. ಆದ ಕಾರಣ ಇವತ್ತಿನ ದಿವಸ ಎಲ್ಲ ಈ ಭಂಡಾರ ಯಾವ ರೀತಿ ಅದ ಅಂತಕ್ಕಂಥ ತಿಳ್ಕೊಂಡಿದ್ದು ತಮ್ಮೆಲ್ಲರಿಗೆ ಪರಮಾತ್ಮ ಒಳ್ಳೇದು ಮಾಡಲಿ. ಇನ್ನೊಂದು ವಿಶೇಷ ಸೂಚನೆ ಏನಂತ ಕೇಳಿದ್ರೆ
ನಾಳಿನ ದಿವಸ ನಾಳೆ